ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬೇಸಿಗೆ ಬಿಸಿಲ ಅಬ್ಬರ ಜೋರಾಗ್ತಾ ಇದೆ. ಜನ ಎಸಿ ಫ್ಯಾನ್ ಮೊರೆ ಹೋಗ್ತಾ ಇದ್ದಾರೆ. ಆದರೆ ಪ್ರಾಣಿ ಪಕ್ಷಿಗಳು ಏನ್ ಮಾಡಬೇಕು? ಅದಕ್ಕಂತಲೇ ಶಿವಮೊಗ್ಗ ಮೃಗಾಲಯದಲ್ಲಿ ವನ್ಯಜೀವಿಗಳನ್ನ ಕೂಲ್ ಆಗಿ ಇರಿಸಲು ಹೊಸ ಪ್ಲಾನ್ ಅನ್ನು ಮಾಡಿದ್ದಾರೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಶಿವಮೊಗ್ಗ ಮೃಗಾಲಯದಲ್ಲಿ ಕೂಲ್ ಪ್ರಾಣಿಗಳಿಗೆ ತುಂತುರು ನೀರಿನ ಸಿಂಪಡಣೆ, ವನ್ಯಜೀವಿಗಳಿಗೆ ತುಂತುರು ನೀರಿನ ವ್ಯವಸ್ಥೆ, ಪ್ರಾಣಿ ಪಕ್ಷಿಗಳಿಗೆ ತಂಪು ವಾತಾವರಣ. ಇದು ಕಂಡು ಬಂದಿದ್ದು ಶಿವಮೊಗ್ಗ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದಲ್ಲಿ. ಇಲ್ಲಿನ ಪ್ರಾಣಿಗಳಿಗೆ ಬಿಸಿಲಿನ ಆಘಾತವಾಗದಂತೆ ಶಿವಮೊಗ್ಗ ಮೃಗಾಲಯದ ವನ್ಯಜೀವಿಗಳು ದೇಹವನ್ನು ತಂಪು ಮಾಡಿಕೊಳ್ಳುವ ವ್ಯವಸ್ಥೆಯನ್ನ ಪ್ರಾಧಿಕಾರ ಮಾಡಿದೆ. ಕಳೆದ 3 ವರ್ಷಗಳಿಂದ ಇದು ನಡೆಯುತ್ತಾ ಕೂಡ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಶಿವಮೊಗ್ಗ ನಗರದ ಹೊರವಲಯದಲ್ಲಿರುವಂತಹ ಹುಲಿ ಮತ್ತು ಸಿಂಹಧಾಮದಲ್ಲಿ ಸಹ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋ ಕಾರಣಕ್ಕೆ ಪ್ರವಾಸಿಗರಿಗೆ ಸ್ಪ್ರಿಂಕ್ಲರ್ನ ವ್ಯವಸ್ಥೆಯನ್ನ ಮಾಡಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಆ ಸ್ಪ್ರಿಂಕ್ಲರ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಪ್ರವಾಸಿಗರು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಹಾಗಾಗಿ ಅವರಿಗೆ ಬಂದಾಗ ತಂಪಾಗ್ಲಿ ಅಂತೇಳಿ, ಮಕ್ಕಳು ಎಂಜಾಯ್ ಮಾಡಲಿ ಅಂತೇಳಿ ನಿಮಗೆ ಕಾಣಿಸ್ತಿರ್ಬೋದು, ಹೀಗೆ ಮಕ್ಕಳು ಎಂಜಾಯನ್ನ ಮಾಡ್ತಾರೆ. ಈ ರೀತಿಯಾಗಿ ಹುಲಿ ಮತ್ತು ಸಿಂಹದ ಕೇವಲ ಪ್ರವಾಸಿಗರಷ್ಟೇ ಅಲ್ಲದೆ ಇಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೂ ಸ್ಪ್ರಿಂಕ್ಲರ್ನ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಮೃಗಾಲಯವು ಹಲವು ಪ್ರಮುಖ ಹೆಜ್ಜೆಗಳನ್ನು ಇಟ್ಟಿದೆ. ಯಾವುದೇ ಪ್ರಾಣಿಯಾಗಲಿ ಬಿಸಿಲು ವಿಪರೀತವಾದಾಗ ಅವುಗಳ ಆರೋಗ್ಯದ ಮೇಲೆಯೂ ಕೂಡ ಪರಿಣಾಮ ಬೀರುತ್ತೆ ಅಂತಾರೆ ವನ್ಯಜೀವಿ ತಜ್ಞರು. ಹೀಗಾಗಿ ಅಲ್ಲಿ ಪ್ರಾಣಿಗಳಿಗೆ ಮೃಗಾಲಯದಲ್ಲಿ ಕಲ್ಲಂಗಡಿ, ಮಸ್ಕ್ ಮೆಲನ್, ಕರ್ಬೂಜದಂತಹ ಹಣ್ಣುಗಳನ್ನು ನೀಡಲಾಗ್ತಾ ಇದೆ. ಅಧಿಕ ನೀರಿನಂಶ ಇರುವಂತಹ ಪದಾರ್ಥ ನೀಡಲಾಗ್ತಾ ಇದೆ ಅಂತಾರೆ ಸಿಂಹಧಾಮದ ಸಿಇಒ. ಸೊ ಎಸ್ಪೆಷಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಇರ್ಬೋದು, ಮತ್ತು ಅದಕ್ಕೆ ನೆಸೆಸರಿ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಸ್ ಏನು ಕೊಡಬೇಕಾಗತ್ತೆ. ಆಮೇಲೆ ಎಲ್ಲ ಪ್ರಾಣಿಗಳಿಗೆ ನೆಸೆಸರಿ ಶೇಡ್ ರಿಕ್ವೈರ್ಮೆಂಟ್ಸ್ ಎಲ್ಲ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಎಸ್ಪೆಷಲಿ ಯಾವಾಗ ಪೀಕ್ ಬಿಸಿಲಾಗತ್ತಲ್ಲ, 12 o'clock-ಇಂದ 2 o'clock 3 o'clock ತನಕ ಅದು ನೆಸೆಸರಿ ಸ್ಪ್ರಿಂಕ್ಲರ್ ಸಿಸ್ಟಮ್ನ ಓಪನ್ ಮಾಡ್ತೀವಿ. ಆಮೇಲೆ ಜನರಿಗೂ ಅಷ್ಟೇ ಸ್ವಲ್ಪ ಒಂದು ತಂಪಾಗಿ ವಾತಾವರಣ ಇರಲಿ ಸ್ಟಾರ್ಟಿಂಗಲ್ಲಿ ಅಂತ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಎಂಟ್ರೆನ್ಸಲ್ಲೂ ನಾವು ಅದನ್ನು ಅಷ್ಟೇ ಅಲ್ಲದೆ ಇಲ್ಲಿ ಕೃತಕ ಹೊಂಡ ನಿರ್ಮಿಸಲಾಗಿದೆ. ಹುಲಿಗಳು ಹೊಂಡದ ನೀರಿನಲ್ಲಿ ಬಿಸಿಲ ಬೇಗೆಯನ್ನ ತಣಿಸಿಕೊಳ್ಳುತ್ತಿವೆ. ಮೃಗಾಲಯಕ್ಕೆ ಬರುವಂತಹ ಪ್ರವಾಸಿಗರಿಗೂ ಕೂಡ ಬಿಸಿಲ ಅಬ್ಬರವನ್ನ ಕಡಿಮೆ ಮಾಡಿಕೊಳ್ಳಲು ಕ್ರಮವನ್ನ ಕೈಗೊಳ್ಳಲಾಗಿದೆ. ತುಂತುರು ನೀರಿನ ವ್ಯವಸ್ಥೆ ಗಮನ ಸೆಳೀತಾ ಇದೆ. ಇದನ್ನ ಕಂಡು ಪ್ರವಾಸಿಗರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಶಿವಮೊಗ್ಗ ಝೂ ತುಂಬ ಇಂಪ್ರೂವ್ ಆಗಿದೆ ಕಂಪೇರ್ ಮಾಡಿದ್ರೆ. ಇವಾಗೆಲ್ಲ ತುಂಬ ಬೇಸಿಗೆ ಕಾಲ ಇದೆ, ರಣ ಬಿಸಿಲು ಇದೆ. 10 ಗಂಟೆಗೆಲ್ಲ ಬರ್ತಾ ಇರ್ತೀರಾ ಸಫಾರಿ ಎಲ್ಲ ನೋಡೋಕ್ಕೆ. ವಾಟರ್ ಸ್ಪ್ರಿಂಕ್ಲರ್ಸ್ ಎಲ್ಲ ಹಾಕಿದ್ದಾರೆ, ಒಳ್ಳೆ ತಂಪು ಎನ್ವಿರಾನ್ಮೆಂಟ್ ಮಾಡಿಟ್ಟಿದ್ದಾರೆ. ಅದ್ರ ಜೊತೆಗೆ ತುಂಬ ಹೊಸ ಸ್ಪೀಸೀಸು, ತುಂಬ ಬೇರೆ ಬೇರೆ ಡಿಫ್ರೆಂಟ್ ಬರ್ಡ್ ಸ್ಪೀಸೀಸ್ ಆಗಲಿ ಅನಿಮಲ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಸಫಾರಿಯಲ್ಲಿ ನಾನು ಜಿಂಕೆ ನೋಡಿದೆ, ಮತ್ತು ಬೈಸನ್ ನೋಡೆ. ಮತ್ತು ನಾವು ಎಂಟರ್ ಮಾಡೋವಾಗ ಸ್ವಲ್ಪ ಮುಂದೆ ಹೋದರೆ ಸ್ಪ್ರಿಂಕ್ಲರ್ ಎಲ್ಲ ಹೋಗುತ್ತೆ. ಅದು ಎಲ್ಲರಿಗೆ ಬಿಸಿಲಿಂದ ನಾವು ಇದು ಕೂಲ್ ಮಾಡ್ಕೋಬೋದು ನಮ್ಮ ಬಾಡಿನ. ಸದ್ಯ ಬೇಸಿಗೆ ಬಿಸಿಲ ಅಬ್ಬರಕ್ಕೆ ಜನ ಹೈರಾಣಾಗ್ತಿದ್ದಾರೆ. ಇತ್ತ ಶಿವಮೊಗ್ಗ ಮೃಗಾಲಯದಲ್ಲಿ ಕೂಡ ಪ್ರಾಣಿಗಳಿಗೆ ಕೂಲ್ ಆಗಿರಲು ಕೈಗೊಂಡಿರುವಂತಹ ಕ್ರಮಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ತುಂತುರು ನೀರಿನ ವ್ಯವಸ್ಥೆಯಿಂದ ಪ್ರವಾಸಿಗರು ರಿಲೀಫ್ ಆಗ್ತಿದ್ದು ಸಂಖ್ಯೆಯೂ ಕೂಡ ಹೆಚ್ಚಳವಾಗ್ತಿದೆ. ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬೇಸಿಗೆ ಬಿಸಿಲ ಅಬ್ಬರ ಜೋರಾಗ್ತಾ ಇದೆ. ಜನ ಎಸಿ ಫ್ಯಾನ್ ಮೊರೆ ಹೋಗ್ತಾ ಇದ್ದಾರೆ. ಆದರೆ ಪ್ರಾಣಿ ಪಕ್ಷಿಗಳು ಏನ್ ಮಾಡಬೇಕು? ಅದಕ್ಕಂತಲೇ ಶಿವಮೊಗ್ಗ ಮೃಗಾಲಯದಲ್ಲಿ ವನ್ಯಜೀವಿಗಳನ್ನ ಕೂಲ್ ಆಗಿ ಇರಿಸಲು ಹೊಸ ಪ್ಲಾನ್ ಅನ್ನು ಮಾಡಿದ್ದಾರೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಶಿವಮೊಗ್ಗ ಮೃಗಾಲಯದಲ್ಲಿ ಕೂಲ್ ಪ್ರಾಣಿಗಳಿಗೆ ತುಂತುರು ನೀರಿನ ಸಿಂಪಡಣೆ, ವನ್ಯಜೀವಿಗಳಿಗೆ ತುಂತುರು ನೀರಿನ ವ್ಯವಸ್ಥೆ, ಪ್ರಾಣಿ ಪಕ್ಷಿಗಳಿಗೆ ತಂಪು ವಾತಾವರಣ. ಇದು ಕಂಡು ಬಂದಿದ್ದು ಶಿವಮೊಗ್ಗ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದಲ್ಲಿ. ಇಲ್ಲಿನ ಪ್ರಾಣಿಗಳಿಗೆ ಬಿಸಿಲಿನ ಆಘಾತವಾಗದಂತೆ ಶಿವಮೊಗ್ಗ ಮೃಗಾಲಯದ ವನ್ಯಜೀವಿಗಳು ದೇಹವನ್ನು ತಂಪು ಮಾಡಿಕೊಳ್ಳುವ ವ್ಯವಸ್ಥೆಯನ್ನ ಪ್ರಾಧಿಕಾರ ಮಾಡಿದೆ. ಕಳೆದ 3 ವರ್ಷಗಳಿಂದ ಇದು ನಡೆಯುತ್ತಾ ಕೂಡ ಬಂದಿದೆ ಅಂತ ಹೇಳಲಾಗ್ತಾ ಇದೆ.
ಈಗ ಶಿವಮೊಗ್ಗ ನಗರದ ಹೊರವಲಯದಲ್ಲಿರುವಂಥ ಏನು ಹುಲಿ ಮತ್ತು ಸಿಂಹಧಾಮದಲ್ಲಿ ಸಹ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋ ಕಾರಣಕ್ಕೆ ಪ್ರವಾಸಿಗರಿಗೆ ಸ್ಪ್ರಿಂಕ್ಲರ್ನ ವ್ಯವಸ್ಥೆಯನ್ನ ಮಾಡಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಆ ಸ್ಪ್ರಿಂಕ್ಲರ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಪ್ರವಾಸಿಗರು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಹಾಗಾಗಿ ಅವರಿಗೆ ಬಂದಾಗ ತಂಪಾಗ್ಲಿ ಅಂತೇಳಿ, ಮಕ್ಕಳು ಎಂಜಾಯ್ ಮಾಡಲಿ ಅಂತೇಳಿ ನಿಮಗೆ ಕಾಣಿಸ್ತಿರ್ಬೋದು, ಹೀಗೆ ಮಕ್ಕಳು ಎಂಜಾಯನ್ನ ಮಾಡ್ತಾರೆ. ಈ ರೀತಿಯಾಗಿ ಏನು ಹುಲಿ ಮತ್ತು ಸಿಂಹದ ಕೇವಲ ಏನು ಪ್ರವಾಸಿಗರು ಅಷ್ಟೇ ಅಲ್ಲದೆ ಇಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೂ ಸ್ಪ್ರಿಂಕ್ಲರ್ನ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಮೃಗಾಲಯವು ಹಲವು ಪ್ರಮುಖ ಹೆಜ್ಜೆಗಳನ್ನ ಇಟ್ಟಿದೆ. ಯಾವುದೇ ಪ್ರಾಣಿಯಾಗಲಿ ಬಿಸಿಲು ವಿಪರೀತವಾದಾಗ ಅವುಗಳ ಆರೋಗ್ಯದ ಮೇಲೆಯೂ ಕೂಡ ಪರಿಣಾಮ ಬೀರುತ್ತೆ ಅಂತಾರೆ ವನ್ಯಜೀವಿ ತಜ್ಞರು. ಹೀಗಾಗಿ ಅಲ್ಲಿ ಪ್ರಾಣಿಗಳಿಗೆ ಮೃಗಾಲಯದಲ್ಲಿ ಕಲ್ಲಂಗಡಿ, ಮಸ್ಕ್ ಮೆಲನ್, ಕರ್ಬೂಜದಂತಹ ಹಣ್ಣುಗಳನ್ನು ನೀಡಲಾಗ್ತಾ ಇದೆ. ಅಧಿಕ ನೀರಿನಂಶ ಇರುವಂತಹ ಪದಾರ್ಥ ನೀಡಲಾಗ್ತಾ ಇದೆ ಅಂತಾರೆ ಸಿಂಹಧಾಮದ ಸಿಇಒ. ಸೊ ಎಸ್ಪೆಷಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಇರ್ಬೋದು, ಮತ್ತು ಅದಕ್ಕೆ ನೆಸೆಸರಿ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಸ್ ಏನು ಕೊಡಬೇಕಾಗತ್ತೆ. ಆಮೇಲೆ ಎಲ್ಲ ಪ್ರಾಣಿಗಳಿಗೆ ನೆಸೆಸರಿ ಶೇಡ್ ರಿಕ್ವೈರ್ಮೆಂಟ್ಸ್ ಎಲ್ಲ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಎಸ್ಪೆಷಲಿ ಯಾವಾಗ ಪೀಕ್ ಬಿಸಿಲಾಗತ್ತಲ್ಲ 12 o'clock-ಇಂದ 2 o'clock 3 o'clock ತನಕ ಅದು ನೆಸೆಸರಿ ಸ್ಪ್ರಿಂಕ್ಲರ್ ಸಿಸ್ಟಮ್ನ ಓಪನ್ ಮಾಡ್ತೀವಿ. ಆಮೇಲೆ ಜನರಿಗೂ ಅಷ್ಟೇ ಸ್ವಲ್ಪ ಒಂದು ತಂಪಾಗಿ ವಾತಾವರಣ ಇರಲಿ ಸ್ಟಾರ್ಟಿಂಗಲ್ಲಿ ಅಂತ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಎಂಟ್ರೆನ್ಸಲ್ಲೂ ನಾವು ಅದನ್ನು ಅಷ್ಟೇ ಅಲ್ಲದೆ ಇಲ್ಲಿ ಕೃತಕ ಹೊಂಡ ನಿರ್ಮಿಸಲಾಗಿದೆ. ಹುಲಿಗಳು ಹೊಂಡದ ನೀರಿನಲ್ಲಿ ಬಿಸಿಲ ಬೇಗೆಯನ್ನ ತಣಿಸಿಕೊಳ್ಳುತ್ತಿವೆ. ಮೃಗಾಲಯಕ್ಕೆ ಬರುವಂತಹ ಪ್ರವಾಸಿಗರಿಗೂ ಕೂಡ ಬಿಸಿಲ ಅಬ್ಬರವನ್ನ ಕಡಿಮೆ ಮಾಡಿಕೊಳ್ಳಲು ಕ್ರಮವನ್ನ ಕೈಗೊಳ್ಳಲಾಗಿದೆ. ತುಂತುರು ನೀರಿನ ವ್ಯವಸ್ಥೆ ಗಮನ ಸೆಳೀತಾ ಇದೆ. ಇದನ್ನ ಕಂಡು ಪ್ರವಾಸಿಗರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಶಿವಮೊಗ್ಗ ಝೂ ತುಂಬ ಇಂಪ್ರೂವ್ ಆಗಿದೆ ಕಂಪೇರ್ ಮಾಡಿದ್ರೆ. ಇವಾಗೆಲ್ಲ ತುಂಬ ಬೇಸಿಗೆ ಕಾಲ ಇದೆ, ರಣ ಬಿಸಿಲು ಇದೆ. 10 ಗಂಟೆಗೆಲ್ಲ ಬರ್ತಾ ಇರ್ತೀರಾ ಸಫಾರಿ ಎಲ್ಲ ನೋಡೋಕ್ಕೆ. ವಾಟರ್ ಸ್ಪ್ರಿಂಕ್ಲರ್ಸ್ ಎಲ್ಲ ಹಾಕಿದ್ದಾರೆ, ಒಳ್ಳೆ ತಂಪು ಎನ್ವಿರಾನ್ಮೆಂಟ್ ಮಾಡಿಟ್ಟಿದ್ದಾರೆ. ಅದ್ರ ಜೊತೆಗೆ ತುಂಬ ಹೊಸ ಸ್ಪೀಸೀಸು, ತುಂಬ ಬೇರೆ ಬೇರೆ ಡಿಫ್ರೆಂಟ್ ಬರ್ಡ್ ಸ್ಪೀಸೀಸ್ ಆಗಲಿ ಅನಿಮಲ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಸಫಾರಿಯಲ್ಲಿ ನಾನು ಜಿಂಕೆ ನೋಡಿದೆ, ಮತ್ತು ಬೈಸನ್ ನೋಡಿದೆ. ಮತ್ತು ನಾವು ಎಂಟರ್ ಮಾಡೋವಾಗ ಸ್ವಲ್ಪ ಮುಂದೆ ಹೋದರೆ ಸ್ಪ್ರಿಂಕ್ಲರ್ ಎಲ್ಲ ಹೋಗುತ್ತೆ. ಅದು ಅಲ್ಲರಿಗೆ ಬಿಸಿಲಿಂದ ನಾವು ಇದು ಕೂಲ್ ಮಾಡ್ಕೋಬೋದು ನಮ್ಮ ಬಾಡಿನ. ಸದ್ಯ ಬೇಸಿಗೆ ಬಿಸಿಲ ಅಬ್ಬರಕ್ಕೆ ಜನ ಹೈರಾಣಾಗ್ತಿದ್ದಾರೆ. ಇತ್ತ ಶಿವಮೊಗ್ಗ ಮೃಗಾಲಯದಲ್ಲಿ ಕೂಡ ಪ್ರಾಣಿಗಳಿಗೆ ಕೂಲ್ ಆಗಿರಲು ಕೈಗೊಂಡಿರುವಂತಹ ಕ್ರಮಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ತುಂತುರು ನೀರಿನ ವ್ಯವಸ್ಥೆಯಿಂದ ಪ್ರವಾಸಿಗರು ರಿಲೀಫ್ ಆಗ್ತಿದ್ದು ಸಂಖ್ಯೆಯೂ ಕೂಡ ಹೆಚ್ಚಳವಾಗ್ತಿದೆ. ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬೇಸಿಗೆ ಬಿಸಿಲ ಅಬ್ಬರ ಜೋರಾಗ್ತಾ ಇದೆ. ಜನ ಎಸಿ ಫ್ಯಾನ್ ಮೊರೆ ಹೋಗ್ತಾ ಇದ್ದಾರೆ. ಆದರೆ ಪ್ರಾಣಿ ಪಕ್ಷಿಗಳು ಏನ್ ಮಾಡಬೇಕು? ಅದಕ್ಕಂತಲೇ ಶಿವಮೊಗ್ಗ ಮೃಗಾಲಯದಲ್ಲಿ ವನ್ಯಜೀವಿಗಳನ್ನ ಕೂಲ್ ಆಗಿ ಇರಿಸಲು ಹೊಸ ಪ್ಲಾನ್ ಅನ್ನು ಮಾಡಿದ್ದಾರೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಶಿವಮೊಗ್ಗ ಮೃಗಾಲಯದಲ್ಲಿ ಕೂಲ್ ಪ್ರಾಣಿಗಳಿಗೆ ತುಂತುರು ನೀರಿನ ಸಿಂಪಡಣೆ.